ಹಲೋ ಎಲ್ಲರಿಗೂ, ನನ್ನ ಹೆಸರು ಮಂಜುನಾಥ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಕಾಲೇಜ್ BCA ಡಿಗ್ರಿ ಮಾಡ್ಲಿಕ್ಕೆ ಒಳ್ಳೇದು ಅಂತೇಳಿ ಹೇಳ್ತೇನೆ. ಕಾಲೇಜ್ ಪಿಕ್ ಮಾಡೋಕ್ಕಿಂತ ಮುಂಚೆ ನಿಮ್ಗೆ BCA ಡಿಗ್ರಿಯಲ್ಲಿ ಎಂತ ಇರ್ತದೆ ಮತ್ತೆ ಅದು ಎಂತ ಡಿಗ್ರಿ ಅಂತೇಳಿ ಅಂಡರ್ಸ್ಟ್ಯಾಂಡ್ ಮಾಡ್ಬೇಕಾಗ್ತದೆ. BCA ಅಂತ ಹೇಳಿದ್ರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ಸ್. ಸೊ ಇದರಲ್ಲಿ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು ಅಂತೇಳಿ ನಿಮ್ಗೆ ಕಲಿಸ್ತಾರೆ. ಸೊ ಈಗ ಕಂಪ್ಯೂಟರ್ ಇದು ಅಪ್ಲಿಕೇಶನ್ ಅಂತ ಹೇಳಿದ್ರೆ ಈಗ ಕೋರ್ ಕಂಪ್ಯೂಟರ್ ಸೈಂಟಿಸ್ಟ್ ಗಳಿದ್ದಾರಲ್ಲ, ಅವರು ಕೋರ್ ಫೀಚರ್ಸ್ ಗಳನ್ನು ಬಿಲ್ಡ್ ಮಾಡ್ತಾರೆ. ಒಂದ್ಸರಿ ಅವರ ಕೋರ್ ಫೀಚರ್ಸ್ ಗಳು ರೆಡಿ ಆದ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕಲ್ಲ ಒಂದು ಬಿಸ್ನೆಸಸ್ ಗೆ ಅಥವಾ ಒಂದು ಕ್ಲೈಂಟ್ ಗೆ. ಆ ಫೀಚರ್ಸ್ ಗಳು ಇಂಪ್ಲಿಮೆಂಟ್ ಮಾಡೋದು ಈ ಡಿಗ್ರಿಯಲ್ಲಿ ಕರೆಕ್ಟ್ ಆಗಿ ಕಲಿಸ್ತಾರೆ. ಎಂತಂದ್ರೆ ಇದರಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್ ಗಳು ಇರ್ತದೆ, ಮತ್ತೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಗಳು ಇರ್ತದೆ, ಮತ್ತೆ ಆಬ್ವಿಯಸ್ಲಿ ಕೋಡಿಂಗ್ ಇದರಲ್ಲಿ ನಿಮಗೆ ಕಲಿಲಿಕ್ಕೆ ಇರ್ತದೆ. ಅದರಿಂದಾಗಿ ನಿಮಗೆ BCA ಅಲ್ಲಿ ಯಾವ ರೀತಿ ಒಂದು ಕೋಡಿಂಗ್ ಪ್ರಾಜೆಕ್ಟ್ ಅನ್ನು ಬಿಲ್ಡ್ ಮಾಡಬಹುದು ಅಂತೇಳಿ ಕರೆಕ್ಟ್ ಆಗಿ ಕಲಿಸ್ತಾರೆ. ಸೊ ಈ ಡಿಗ್ರಿಯಲ್ಲಿ ಇಷ್ಟೇ ಇರುವುದು. ಸೊ ಈ ಡಿಗ್ರಿ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಮತ್ತೆ ಡಿಪ್ಲೊಮಾದಲ್ಲಿ ಸಿಮಿಲರ್ ಆಗಿರ್ತದೆ. ಸೊ ಇದರಲ್ಲಿ ಕಾನ್ಸೆಪ್ಟ್ಸ್ ಗಳು ಉಂಟಲ್ಲ ತುಂಬಾ ಓವರ್ಲ್ಯಾಪ್ ಆಗಿರ್ತದೆ, ಬಟ್ ಇದು ಡಿಗ್ರಿ ಆಗಿರ್ತದೆ. ವೆರಾಸ್ ಡಿಪ್ಲೊಮಾ ಅಂತೇಳಿ ಡಿಪ್ಲೊಮಾ, ವೆರಾಸ್ ಇಂಜಿನಿಯರಿಂಗ್ ಅಂತ ಹೇಳಿದ್ರೆ ಅದು ಸ್ವಲ್ಪ ಬೇರೆ ರೀತಿಯ ಡಿಗ್ರಿ. ಸೊ ಅದರಿಂದಾಗಿ BCA ಅಲ್ಲಿ ನಿಮ್ಗೆ ಕಂಪ್ಯೂಟರ್ ಇದು ಅಪ್ಲಿಕೇಶನ್ಸ್ ಗಳನ್ನು ಕರೆಕ್ಟ್ ಆಗಿ ಕಲಿಸ್ತಾರೆ. ಸೊ ಈಗ ನಿಮ್ಗೆ BCA ಮಾಡ್ಲಿಕ್ಕೆ ಯಾವ ಕಾಲೇಜ್ ಒಳ್ಳೇದು ಅಂತೇಳಿ ನಿಮ್ಗೆ ಆಗ್ಬಹುದು. ಈಗ ಫಸ್ಟ್ ಆಫ್ ಆಲ್ ನಾನು ಹೇಳ್ತಿದ್ದೇನೆ, ಟಾಪ್ ಲೆವೆಲ್ ಕಾಲೇಜಸ್ ಗಳು ಇರ್ತಾವಲ್ಲ, ಅದರಲ್ಲಿ BCA ಇದ್ರೆ ಆ ಕಾಲೇಜಸ್ ಗಳು ಆಕ್ಚುಲಿ ಒಳ್ಳೇದು. ಎಂತಕ್ಕಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಕರೆಕ್ಟ್ ಆಗಿ ಅವ್ರು ಕಲಿಸ್ತಾರೆ. ನಿಮ್ಗೆ ಎಂತ ಡೌಟ್ ಇದ್ರೆ ಅವ್ರ ಹತ್ರ ಹೋಗಿ ನೀವು ಕೇಳಬಹುದು. ಮತ್ತೆ ಪ್ಲೇಸ್ಮೆಂಟ್ಸ್ ಉಂಟಲ್ಲ, ಅಲ್ಲಿ ನಿಮ್ಗೆ ಆಪ್ಷನ್ಸ್ ಗಳು ತುಂಬಾ ಇರ್ತವೆ. ಈಗ ಟಾಪ್ ಲೆವೆಲ್ ಕಾಲೇಜಸ್ ಅಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ತುಂಬಾ ಕಾಲೇಜಸ್ ಗಳು ಅವೈಲೇಬಲ್ ಇದೆ. ಆ ಎಲ್ಲ ಕಾಲೇಜಸ್ ಗಳಲ್ಲಿ BCA ಡಿಪಾರ್ಟ್ಮೆಂಟ್ ಇರ್ತದೆ ಮೋಸ್ಟ್ ದ ಟೈಮ್. ಇಫ್ ಅಲ್ಲಿ BCA ಡಿಪಾರ್ಟ್ಮೆಂಟ್ ಇದ್ರೆ ನೀವು ಅಲ್ಲಿ ಹೋಗಿ ಮಾಡಬಹುದು. ಬಟ್ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ ಇವರು ಫೀಸ್ ಅನ್ನು ಸ್ವಲ್ಪ ಹೈ ಆಗಿ ಚಾರ್ಜ್ ಮಾಡ್ತಾರೆ. ಫೀಸ್ ಕಡಿಮೆ ಇರುವುದಿಲ್ಲ ಇವರದ್ರಲ್ಲಿ. ಎಂತಕ್ಕಂತ ಹೇಳಿದ್ರೆ ಅವರ ಕಾಲೇಜ್ ಬ್ರ್ಯಾಂಡ್ ತುಂಬಾ ಫೇಮಸ್ ಆಗಿರ್ತದೆ. ಸೊ ಅದರಿಂದಾಗಿ ಅವರಿಗೆ ಎಷ್ಟು ಬೇಕೋ ಅವರಷ್ಟು ಚಾರ್ಜ್ ಮಾಡ್ಲಿಕ್ಕೆ ಆಗ್ತದೆ. 2 ಲಕ್ಷ 3 ಲಕ್ಷ ಎಷ್ಟು ಬೇಕಾದ್ರೆ ಅವರು ಅಷ್ಟು ಚಾರ್ಜ್ ಮಾಡಬಹುದು. ಅದಾದ ನಂತರ ಸ್ವಲ್ಪ ನಾರ್ಮಲ್ ಕಾಲೇಜಸ್ ಗಳು ಇರ್ತಾವಲ್ಲ, ಅಲ್ಲಿ ನಿಮ್ಗೆ ಫೀಸ್ ನಾರ್ಮಲ್ ಆಗಿರ್ತದೆ. ಬಟ್ ನಿಮ್ಗೆ ಅಲ್ಲಿ ನಾರ್ಮಲ್ ಆಗಿ ಕಲಿಸ್ತಾರೆ. ಅಲ್ಲಿ ಫೀಸ್ ನಿಮ್ಗೆ ನಾರ್ಮಲ್ ಆಗಿ ಇರ್ತದೆ, ಅಂದ್ರೆ ಒಂದು 50,000 60,000 ರೇಂಜ್ ಅಲ್ಲಿ ಇರ್ತದೆ. ಸೊ ಈ ಕಾಲೇಜಸ್ ಗಳು ಅಲ್ಲಿ ನಿಮ್ಗೆ ಕಲಿಸೋದು ಕರೆಕ್ಟ್ ಆಗಿ ಕಲಿಸ್ತಾರೆ. ಈಗ ನಾರ್ಮಲ್ ಕಾಲೇಜ್ ಅಂತ ಹೇಳಿದ್ರೆ ಅವ್ರು ನಿಮ್ಗೆ ನಾರ್ಮಲ್ ಆಗಿ ಕಲಿಸೋದಿಲ್ಲ ಅಥವಾ ಸಿಂಪಲ್ ಆಗಿ ಕಲಿಸೋದಿಲ್ಲ, ಅವರು ನಿಮ್ಗೆ ಕರೆಕ್ಟ್ ಆಗಿ ಕಲಿಸ್ತಾರೆ. ಬಟ್ ಪ್ರಾಬ್ಲಮ್ ಎಂತ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಪ್ಲೇಸ್ಮೆಂಟ್ಸ್ ಗೆ ಪ್ರಾಬ್ಲಮ್ ಆಗ್ತದೆ. ನಾನೆಂತ ಹೇಳುದು ಅಂತ ಹೇಳಿದ್ರೆ ಪ್ಲೇಸ್ಮೆಂಟ್ಸ್ ಗೆ ಪ್ರಾಬ್ಲಮ್ ಆದ್ರೂ ತೊಂದರೆ ಇಲ್ಲ, ನಿಮ್ಗೆ ಯಾವ್ದು ಕಾಲೇಜ್ ಹತ್ರ ಇರ್ತದೆ ಮತ್ತೆ ನಿಮ್ಗೆ ಈಸಿಯಾಗಿ ಕಾಲೇಜ್ ಡಿಗ್ರಿಯನ್ನು ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ತದೆ ಅಂತ ಕಾಲೇಜಸ್ ಗಳನ್ನು ಪಿಕ್ ಮಾಡಿ. ಎಂತಕ್ಕಂತ ಹೇಳಿದ್ರೆ ನಿಮ್ಗೆ ಫೀಸ್ ತುಂಬಾ ಹೈ ಕೊಡ್ಲಿಕ್ಕೆ ಆಗದಿದ್ರೆ, ಫ್ಯಾಮಿಲಿಯಲ್ಲಿ ಅಷ್ಟು ಹಣ ಇರದಿದ್ರೆ, ಆಬ್ವಿಯಸ್ಲಿ ನೀವು ಅಂತ ಕಾಲೇಜಸ್ ಗೆ ಹೋಗುದು ಒಳ್ಳೇದಲ್ಲ. ಅಂದ್ರೆ ಟಾಪ್ ಲೆವೆಲ್ ಕಾಲೇಜಸ್ ಗೆ ನೀವು ನಾರ್ಮಲ್ ಕಾಲೇಜಸ್ ಗೆ ಹೋಗಿದ್ರು ಸಹ ಒಂದೇ ವಿಷಯ. ಎಂತಂದ್ರೆ ಅಲ್ಲಿ ಸಹ ಅವರು ಚೆನ್ನ ಮಾಡಿಯೇ ಕಲಿಸ್ತಾರೆ, ಕಲಿಸುದಂತ ಪ್ರಾಬ್ಲಮ್ ಇಲ್ಲ ಮೋಸ್ಟ್ ಆಫ್ ದ ಕಾಲೇಜಸ್ ಗಳಲ್ಲಿ. ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನೀವು BCA ಅಲ್ಲಿ ಡಿಗ್ರಿ ಮಾಡ್ತಿರುವಾಗ ನೀವು ಎಂತ ಕಲಿತೀರಲ್ಲ, ಅದಕ್ಕಿಂತ ಹೆಚ್ಚು ನೀವು ಮನೆಗೆ ಬಂದು ಅವರು ಕಲಿಸಿದನ್ನು ಯಾವ ರೀತಿ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಕರೆಂಟ್ ವರ್ಲ್ಡ್ ಸಿನಾರಿಯೋದಲ್ಲಿ, ಅದನ್ನು ನೀವು ಕರೆಕ್ಟ್ ಆಗಿ ಕಲಿಬೇಕಾಗ್ತದೆ. ಅದು ನಿಮ್ಗೆ ಬಿಟ್ಟದ್ದು. ಎಂತಂದ್ರೆ ಅದು ಕಾಲೇಜಸ್ ಅಲ್ಲಿ ನಿಮ್ಗೆ ಕಲಿಸ್ಲಿಕ್ಕೆ ಆಗುದಿಲ್ಲ, ಅವರಿಗೆ ನಿಮ್ಗೆ ಕಲಿಸ್ಲಿಕ್ಕೆ ಸಹ ಆಗುದಿಲ್ಲ. ಸೊ ಅದರಿಂದ ನೀವು ಮನೆಗೆ ಬಂದು ನೀವು ಕರೆಕ್ಟ್ ಆಗಿ ಯಾವ ರೀತಿ ಮಾಡ್ಬೋದು ಕೋಡಿಂಗ್, ಯಾವ ರೀತಿ ಆ ಪ್ರಾಜೆಕ್ಟ್ಸ್ ಗಳನ್ನು ಕಂಪ್ಲೀಟ್ ಮಾಡಬಹುದು, ನೀವು ಈ ವಿಷಯಗಳನ್ನು ನಿಮ್ಮ ಮನೆಯಲ್ಲೇ ಕಲಿಬೇಕಾಗ್ತದೆ. ಆನ್ಲೈನ್ ವಿಡಿಯೋಸ್ ಗಳನ್ನು ನೋಡಿ, ಯೂಟ್ಯೂಬ್ ಅಲ್ಲಿ ಚಾನಲ್ಸ್ ಗಳು ಉಂಟು, ನನ್ನ ಚಾನಲ್ಸ್ ಗಳು ಉಂಟು, ಬೇರೆ ಬೇರೆ ಆನ್ಲೈನ್ ಕೋರ್ಸಸ್ ಗಳು ಉಂಟು. ಹಲವಾರು ರೀತಿಯ ಕೋರ್ಸಸ್ ಗಳನ್ನೆಲ್ಲ ಮಾಡಿ ನೀವು ನಿಮ್ಮನ್ನು ಕರೆಕ್ಟ್ ಆಗಿ ನಾಲೆಜ್ ಮಾಡಿ ನೀವು ಡೈರೆಕ್ಟ್ ಆಗಿ ಕಂಪನೀಸ್ ಗಳಿಗೆ ಅಪ್ಲೈ ಮಾಡುದು ಮಚ್ ಬೆಟರ್. ಎಂತಕಂದ್ರೆ ಈ ಕ್ಯಾಂಪಸ್ ಇಂಟರ್ವ್ಯೂ ಗಳೆಲ್ಲ ಹೋಗಿ ಅಲ್ಲಿ ಅಷ್ಟು ಒಳ್ಳೆ ಜಾಬ್ ಸಿಗುದಿಲ್ಲ. ಸಿಕ್ಕಿದ್ರು ಸಹ ಅಲ್ಲಿ ಪ್ರಾಬ್ಲಮ್ಸ್ ಗಳು ಇರ್ತವೆ. ಅಲ್ಲಿ 1 ವರ್ಷ 2 ವರ್ಷದ ಬಾಂಡ್ ಗಳು ಇರ್ತವೆ, ಮತ್ತೆ ಸ್ಯಾಲರಿ ಸಹ ಅಷ್ಟು ಒಳ್ಳೇದಿರುವುದಿಲ್ಲ. ವೆರಾಸ್ ನೀವು ನಿಮ್ಮ ಲೋಕಲ್ ಸಾಫ್ಟ್ವೇರ್ ಕಂಪನೀಸ್ ಗಳಲ್ಲಿ ಅಥವಾ ಬ್ಯಾಂಗ್ಳೂರಲ್ಲಿ ಬೇರೆ ಬೇರೆ ಟೆಕ್ ಕಂಪನೀಸ್ ಗಳಲ್ಲಿ ಅಪ್ಲೈ ಮಾಡಿದ್ರೆ ನಿಮಗೆ ಒಳ್ಳೆ ರೀತಿ ಸ್ಯಾಲರಿ ಸಿಗ್ತದೆ. ಆಬ್ವಿಯಸ್ಲಿ ನಿಮಗೆ ನಾಲೆಜ್ ಇರಬೇಕು. ನಾನು ಹೇಳಿದಾಗ ನೀವು BCA ಕಲ್ತು ಮನೆಗೆ ಬಂದಾದ ನಂತರ ನೀವು ಕಲಿತಿರಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಸೊ ಆಬ್ವಿಯಸ್ಲಿ ನೀವು BCA ಕಲಿತಿರುವಾಗ ಕರೆಕ್ಟ್ ಆಗಿ ಕಲೀರಿ. ಮತ್ತೆ ಕಾಲೇಜಸ್ ಗಳು ಯಾವ್ದು ಬೇಕಿದ್ರೆ ನೀವು ಪಿಕ್ ಮಾಡಬಹುದು, ನಿಮ್ಗೆ ಬಿಟ್ಟದು. ಅದ್ರಲ್ಲಿ ಅಂತ ಅಷ್ಟು ಓವರ್ ಥಿಂಕ್ ಮಾಡುವ ಅಗತ್ಯ ಇಲ್ಲ. ನಿಮ್ಮ ಹತ್ರ ಕರೆಕ್ಟ್ ಆಗಿ ಹಣ ಇದ್ರೆ ಒಳ್ಳೆ ಕಾಲೇಜಸ್ ಗಳು ಪಿಕ್ ಮಾಡಿ. ಅಷ್ಟು ಹಣ ಇರದಿದ್ರೆ ನಾರ್ಮಲ್ ಕಾಲೇಜಸ್ ನಿಮ್ಮ ನೇಬರ್ಹುಡ್ ಅಲ್ಲಿ ಇರುವ ಫೇಮಸ್ ಕಾಲೇಜ್ ಅಲ್ಲಿ ಸಹ ಹೋಗಬಹುದು, ಅಂತ ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ ನೀವು ಕಾಲೇಜಲ್ಲಿ ಕಲ್ತಕ್ಕಿಂತ ಹೆಚ್ಚು ನೀವು ನಿಮ್ಮ ಮನೆಗೆ ಬಂದು ಪ್ರಾಕ್ಟೀಸ್ ಮಾಡ್ತೀರಲ್ಲ, ಅದು ಹೈಯೆಸ್ಟ್ ಆಗಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದರಿಂದ ಕಾಲೇಜಿಗೆ ಡಿಪೆಂಡೆಂಟ್ ಆಗಿರ್ಬೇಡಿ. ನೀವೀಗ ಟಾಪ್ ಕಾಲೇಜಸ್ ಗೆ ಹೋದ್ರಿ, ಅಲ್ಲಿ ನಿಮ್ಗೆ ಒಳ್ಳೆ ಪೇ ಮಾಡ್ತಿದ್ದಾರೆ, ಬಟ್ ಅವ್ರು ನಿಮ್ಗೆ ಎಂತ ಕಲಿಸ್ತಿಲ್ಲ, ಹಾಗೆ ಹೇಳಲಿಕ್ಕೆ ಆಗುದಿಲ್ಲ. ಎಂತಕಂದ್ರೆ ಡಿಗ್ರಿ ಅಂತ ಹೇಳಿದ್ರೆ ನಿಮ್ಗೆ ಅವರು ಸ್ವಲ್ಪ ನಾಲೆಜ್ ಕೊಡ್ತಾರೆ. ಆ ನಾಲೆಜ್ ಅನ್ನು ನೀವು ಇಟ್ಕೊಂಡು ನೀವು ಬೇರೆ ವಿಷಯಗಳ ಮೇಲೆ ರಿಸರ್ಚ್ ಮಾಡಿ ನೀವು ಬಿಲ್ಡ್ ಮಾಡೋದು. ಸೊ ಅದರಿಂದಾಗಿ ನೀವು ಕರೆಕ್ಟ್ ಆಗಿ ಕಲಿಬೇಕು ಯಾವ ರೀತಿ ಕೋಡಿಂಗ್ ವರ್ಕ್ ಆಗ್ತದೆ, ಮತ್ತೆ ಯಾವ ರೀತಿ IT ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಜಾಬ್ಸ್ ಗಳು ಮತ್ತೆ ಸ್ಕಿಲ್ಸ್ ಗಳು ಅವೈಲೇಬಲ್ ಇದೆ ಅಂತ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.